ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಮಾನಸಿಕ ಆತಂಕ ಮತ್ತು ನಿದ್ರಾಹೀನತೆಗೆ ಬಳಸುವ ಪ್ರಮುಖ ಔಷಧಿಯಾದ ಎಥಿಲಾಮ್ MD ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಈ ಮಾತ್ರೆಯನ್ನು ಯಾವಾಗ ಬಳಸಬೇಕು, ಇದರ ಅಡ್ಡಪರಿಣಾಮಗಳೇನು ಮತ್ತು ಇದನ್ನು ಬಳಸುವಾಗ ವಹಿಸಬೇಕಾದ ಮುನ್ನೆಚ್ಚರಿಕೆಗಳೇನು ಎಂಬುದನ್ನು ಈ 2 ನಿಮಿಷದ ವಿಡಿಯೋದಲ್ಲಿ ನೋಡೋಣ. ಎಥಿಲಾಮ್ MD ಎಂಬುದು ಇದು ಒಂದು ಬ್ರ್ಯಾಂಡ್ ಹೆಸರು. ಇದರಲ್ಲಿರುವ ಪ್ರಮುಖ ಅಂಶ ಎಟಿಲೋಜಾಲಮ್. ಇದು ಬೆಂಡೋಜಿಲಪೈರಮ್ ಗುಂಪಿಗೆ ಸೇರಿದ ಔಷಧಿಯಾಗಿದ್ದು ಮೆದುಳಿನ ಅತಿಯಾದ ಚಟುವಟಿಕೆಯನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. MD ಎಂದರೆ ಮೌತ್ ಡಿಸಾಲ್ವಿಂಗ್, ಅಂದರೆ ಈ ಮಾತ್ರೆಯನ್ನು ನಾಲಿಗೆ ಮೇಲೆ ಇಟ್ಟರೆ ಸಾಕು, ಅದು ತಾನಾಗಿಯೇ ಕರಗುತ್ತದೆ. ಮಾರುಕಟ್ಟೆಯಲ್ಲಿ ಇದು ಬೇರೆ ಬೇರೆ ಹೆಸರುಗಳಲ್ಲಿ ಲಭ್ಯ ಇದೆ. ಎಟಿಜೋಲಾಮ್ MD, ಎಟಿಲಾಮ್ 0.25, 0.5 mg, ಸೋಲೋಪೋಸ್ MD, ಎಟಿಜೋಲೆಂಟ್, ಸೈಕ್ಲೋಕಮ್. ಇದನ್ನು ಪ್ರಮುಖವಾಗಿ ಈ ಕೆಳಗಿನ ಸಮಸ್ಯೆಗಳಿಗೆ ವೈದ್ಯರು ಸೂಚಿಸುತ್ತಾರೆ. ಆಂಕ್ಸೈಟಿ ಡಿಸಾರ್ಡರ್, ಅತಿಯಾದ ಆತಂಕ ಅಥವಾ ಭಯವಾಗುತ್ತಿದ್ದರೆ. ಇನ್ಸೋಮಿಯಾ, ನಿದ್ರೆ ಬರದ ಸಮಸ್ಯೆ ಇದ್ದರೆ ಅಥವಾ ನಿದ್ರಾಹೀನತೆಗೆ. ಪ್ಯಾನಿಕ್ ಡಿಸಾರ್ಡರ್, ಇದ್ದಕ್ಕಿದ್ದಂತೆ ಉಂಟಾಗುವ ಗಾಬರಿ ಅಥವಾ ಪ್ಯಾನಿಕ್ ಅಟ್ಯಾಕ್ ತಡೆಯಲು. ಯಾವಾಗ ತೆಗೆದುಕೊಳ್ಳಬೇಕು? ವೈದ್ಯರು ಸೂಚಿಸಿದ ಸಮಯದಲ್ಲಿ ಮಾತ್ರ ತೆಗೆದುಕೊಳ್ಳಲು. ಸಾಮಾನ್ಯವಾಗಿ ನಿದ್ರೆಯ ಸಮಸ್ಯೆ ಇದ್ದರೆ ಮಲಗುವ ಮುನ್ನ ತೆಗೆದುಕೊಳ್ಳಲು ಹೇಳುತ್ತಾರೆ. ನೆನಪಿಡಿ, ಇದು ಅಭ್ಯಾಸವಾಗುವ ಸಾಧ್ಯತೆ ಇರುವುದರಿಂದ ವೈದ್ಯರ ಚೀಟಿ ಇಲ್ಲದೆ ಇದನ್ನು ಎಂದಿಗೂ ಬಳಸಬೇಡಿ. ಮದ್ಯಪಾನ, ಈ ಮಾತ್ರೆ ಸೇವಿಸುವಾಗ ಮದ್ಯಪಾನ ಮಾಡುವುದು ತುಂಬ ಅಪಾಯಕಾರಿ. ಕೆಲವೊಮ್ಮೆ ಈ ಕೆಳಗಿನ ಅಡ್ಡಪರಿಣಾಮಗಳು ಕಂಡುಬರುವುದು: ಅತಿಯಾದ ತೂಗುಡುವಿಕೆ ಅಥವಾ ನಿದ್ರೆ ಬರುವುದು, ತಲೆ ತಿರುಗುವಿಕೆ, ಸ್ನಾಯುಗಳ ದೌರ್ಬಲ್ಯ, ಗೊಂದಲ ಉಂಟಾಗುವುದು. ಕೊನೆಯದಾಗಿ, ಯಾವುದೇ ಔಷಧಿಯನ್ನು ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಬಳಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆರೋಗ್ಯ ಮಾಹಿತಿ ತಿಳಿಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.